ತುಮಕೂರು ಹಿಂದೂ ಮಹಾಗಣಪತಿ 2025ರ ವಿಸರ್ಜನಾ ಮಹೋತ್ಸವಕ್ಕೆ ನಾವು 2 ಮಹಾದ್ವಾರಗಳನ್ನ ಯೋಚನೆ ಮಾಡಿದ್ವಿ. ಅದು ಒಂದು ಇಲ್ಲಿ ನಮ್ಮ ಗಂಗಾಧರೆಯ ಸರ್ಕಲ್ನಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಗಂಗಾಧರೆಯ ಮಹಾದ್ವಾರ ಅಂತೇಳಿ, ಬಟ್ವಾಡಿನಲ್ಲಿ ಆರಂಭದಲ್ಲಿ ಅಲ್ಲಿ ಶಿವಕುಮಾರ ಸ್ವಾಮೀಜಿಯವ್ರದ್ದು ಮಹಾದ್ವಾರ ಅಂತ ಯೋಚನೆ ಮಾಡಿದ್ದೀವಿ. ಅದು ಈಗಿಂದ ಸಡನ್ನಾಗೆ ಓವರ್ ನೈಟ್ ತೊಗೊಂಬಂದು ಹಾಕಿದ್ದಲ್ಲ. ನಾವು ಹೆಚ್ಚು ಕಮ್ಮಿ 1.5 ಮಂತ್ ಅದಕ್ಕೆ ಪ್ರಿಪೇರ್ ಆಗಿದ್ವಿ. ಅದನ್ನು ನಮ್ಮ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಗಮನಕ್ಕೆಲ್ಲ ತಂದು ಅವರಿಗೆ ಬ್ಲೂ ಪ್ರಿಂಟ್ ಎಲ್ಲ ತೋರಿಸಿ, ನಮ್ಮ ಎಲ್ಲ ಸಂಬಂಧಪಟ್ಟ ಪಾಲಿಕೆ ಅಧಿಕಾರಿಗಳಿಗೆಲ್ಲ ತೋರಿಸಿ ಎಲ್ಲರೂ ಓಕೆ ಮಾಡಿದ್ಮೇಲೆ ನಾವು ಅದಾದ ನಂತರ ಅದನ್ನು ಪ್ರಾಸೆಸ್ ಶುರು ಮಾಡಿ ನಿನ್ನೆ ಇದನ್ನು ಹಾಕಿದ್ದೀವಿ. ಇವತ್ತು ಶಿವಕುಮಾರ ಸ್ವಾಮೀಜಿಯವ್ರದ್ದು ಮಹಾದ್ವಾರನ ಬಟ್ವಾಡಿಲಿ ಹಾಕಬೇಕು ಅಂತ ಯೋಚನೆ ಮಾಡಿದ್ವಿ. ಸಡನ್ನಾಗೆ ಯಾರ್ದೋ ಅಬ್ಜೆಕ್ಷನ್ಸ್ ಬಂದಿದೆ, ಹಾಗಾಗಿ ನೀವು ಅದನ್ನು ರಿಮೂವ್ ಮಾಡಬೇಕು ಅಂತ ಹೇಳಿ ನಮಗೆ ಇವತ್ತು ಬೆಳಗ್ಗೆಯಿಂದ ಸಂಬಂಧಪಟ್ಟ ಅಧಿಕಾರಿಗಳು, ಪೊಲೀಸವರು ಎಲ್ಲರೂ ಕೇಳಿದ್ರು. ನಾವು ಹೇಳಿದ್ವಿ, ಏಕಾಏಕಿ ನಾವೇನು ಹಾಕಿಲ್ಲ, ನಾವೆಲ್ಲರ ನಿಮ್ಮ ಹತ್ರ ಮಾತಾಡಿನೇ ಹಾಕಿರೋದು. ಆ್ಯಂಡ್ ಅದ್ರ ಬ್ಲೂ ಪ್ರಿಂಟ್ ಫಸ್ಟೇ ತೋರಿಸಿದ್ದೀವಿ, ಎಷ್ಟು ಹೈಟ್ ಬರುತ್ತೆ, ಎಷ್ಟು ಫೀಟ್ ಬರುತ್ತೆ, ಅದು ಯಾವ ರೀತಿ ಇರುತ್ತೆ, ಅದ್ರಲ್ಲಿ ಕಂಟೆಂಟ್ ಏನಿದೆ. ಶಿವಕುಮಾರ ಸ್ವಾಮೀಜಿಯವ್ರ ಮಹಾದ್ವಾರ ಶಿವಕುಮಾರ ಸ್ವಾಮೀಜಿ ರಸ್ತೆ ಆರಂಭ ಎಲ್ಲಿದೆ ಬಟ್ವಾಡಿನಲ್ಲಿ ಅಲ್ಲಿ ಹಾಕ್ತೀವಿ. ಗಂಗಾಧರಯ್ಯನವ್ರ ಮಹಾದ್ವಾರ ಗಂಗಾಧರಯ್ಯ ವೃತ್ತ ಇದೆ, ಅವ್ರದ್ದು ಅಪಾರವಾದ ಕೊಡುಗೆ ಇದೆ, ಸ್ವಾಮೀಜಿಯವ್ರದ್ದು ಅಪಾರವಾದ ಕೊಡುಗೆ ಇದೆ. ಹಾಗಾಗಿ ಇಬ್ಬರದು ಇದ್ದರೆ ಮಹಾದ್ವಾರ ವಿಸರ್ಜನಾ ಮಹೋತ್ಸವಕ್ಕೆ ಒಂದಷ್ಟು ಕಳೆ ಬರುತ್ತೆ ಅನ್ನೋವಂಥದ್ದು ಯೋಚನೆ ಮಾಡಿ ನಾವು ಅವ್ರಿಗೆಲ್ಲ ತೋರಿಸಿ ಹೇಳಿ ಮಾಡಿ ಎಲ್ಲವೂ ಆದಮೇಲೆ ಅದನ್ನು ಹಾಕ್ಲಿಕ್ಕೆ ಅಂತ ಬಂದಾಗ ಹಾಕಿದ್ದೀವಿ. ಆದರೆ ಇದನ್ನು ಏಕಾಏಕಿ ಅವ್ರು ಬಂದು ಇವತ್ತು ತೆರವುಗೊಳಿಸ್ತಾ ಇದ್ದಾರೆ. ಬಟ್ವಾಡಿದು ಈಗೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಪಾಲಿಕೆಯಲ್ಲಿ ಇರೋವಂಥ ಅಧಿಕಾರಿಗಳಿಗೆ ದ್ವಂದ್ವ ಇದೆ. ನೀವು ಇಲ್ಲಿ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ, ಕೆಲವು ಬೇರೆ ಅಧಿಕಾರಿಗಳು ಬೇಡ ಅಂತ ಹೇಳ್ತಾರೆ, ಮತ್ತು ಯಾರ್ದೋ ಒತ್ತಡ ಬಂದಿದೆ ಅಂತ ಹೇಳ್ತಾರೆ. ಅದು ಯಾರ್ದು ಒತ್ತಡ ಅಂತ ಕೇಳಿದ್ರೆ ಹೇಳ್ತಾ ಇಲ್ಲ ಬೇಡ, ನಾವೇನೋ ಓಕೆ ಮಾಡಿದ್ವಿ ಆದರೆ ಈಗ ಬೇಡ ಅಂತ ಈಗ ಹೇಳ್ತಾ ಇದ್ದಾರೆ. ಶಿವಕುಮಾರ ಸ್ವಾಮೀಜಿಯವ್ರದ್ದು ತುಮಕೂರಿನಲ್ಲಿ ಮಹಾದ್ವಾರ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಅಧಿಕಾರಿಗಳು ಆಯಿತು, ಸ್ವಲ್ಪ ನಾವೇನು ಫಸ್ಟು ಪ್ಲೇಸ್ ತೋರಿಸಿದ್ವಿ ನಿಮಗೆ, ಆ ಪ್ಲೇಸ್ ಬಿಟ್ಟು ನಾನು ಸ್ವಲ್ಪ ಮುಂದೆ ಹಾಕ್ಕೊಳ್ಳೋಣ ಬನ್ನಿ ಅಂತಾರೆ. ಆದರೆ ಕೆಲವು ಅಧಿಕಾರಿಗಳು ಆ ಅಧಿಕಾರಿನ ಮತ್ತೆ ತಡೆ ಹಿಡಿತಾ ಇದ್ದಾರೆ. ಸೊ ಟೋಟಲಿ ಯಾವುದೇ ಕಾರಣಕ್ಕೂ ನೀವು ಹಾಕ್ಲೇಬಾರ್ದು. ಶಿವಕುಮಾರ ಸ್ವಾಮೀಜಿ ಅವ್ರದ್ದಾಗಲಿ ಅಥವಾ ಇವ್ರದ್ದು ಹಾಕಿರೋದು ನಾವು ತೆರವುಗೊಳಿಸ್ತೀವಿ. ಅಲ್ಲಿ ಆಲ್ರೆಡಿ ಪೊಲೀಸ್ ಡಿಪ್ಲಾಯ್ ಮಾಡ್ಕೊಂಡಿದ್ದಾರೆ. ನಮ್ಮದು ವಿಸರ್ಜನೆ ಆಗೋವರೆಗೂ ಅಲ್ಲಿ ಯಾವುದೂ ಹಾಕ್ಬಾರ್ದು ಅಂತ. ಸರಿ, ಎಲ್ಲಿ ಹಾಕಬೇಕು ಅಂತ ನಾವು ಕೇಳ್ತಾ ಇದ್ದೀವಿ, ನೀವು ಎಲ್ಲಿ ಹಾಕಬೇಕು ಅಂತ ಹೇಳ್ತಾ ಇದ್ದೀವಿ. ಅನುಮತಿ ನಾವು ಫ್ಲೆಕ್ಸಿಗೆ ಎಲ್ಲ ಅನುಮತಿ ತೊಗೊಂಡಿದ್ದೀವಿ, ಮಹಾನಗರ ಪಾಲಿಕೆಯಿಂದನೇ ತೊಗೊಂಡಿದ್ದೀವಿ. ಅದೇ ಯೋಗೀಶ್ ಅವರು ಫ್ಲೆಕ್ಸಿಗೆ ಅಂತ ತೊಗೊಂಡು ಆರ್ಚ್ ಬಗ್ಗೆ ಅವ್ರಿಗೆಲ್ಲ ಬ್ರೀಫ್ ಮಾಡಿ ಆರ್ಚ್ ಹಾಕೊಂತೀವಿ ಅಂತ ಹೇಳಿ ಅವ್ರು ಓಕೆ ಅಂದಮೇಲೆ ನಾವು ಹಾಕಿರೋದು. ಅದು 10 ಡಾಕ್ಯುಮೆಂಟಲ್ಲಿ ಅದು ನಾವು ತೋರಿಸಿಲ್ಲ. 10 ಜನ ನಾವೆಲ್ಲ ಕಾರ್ಯಕರ್ತರು ಹಿರಿಯರು ಎಲ್ಲ ಹೋಗಿ ಅವ್ರ ಹತ್ರ ಮಾತಾಡಿ ಅವರಿಗೆಲ್ಲ ತೋರಿಸಿ ನಮ್ಮ ಸಚಿವರಿಗೆ 3 ಬಾರಿ ತೋರಿಸಿದ್ದೀವಿ. ಅವರೇ ಇದ್ರದ್ದು ನಮ್ಮ ಗಂಗಾಧರಯ್ಯನವ್ರದ್ದು ಫೋಟೋ ಕೊಟ್ಟಿದ್ದೆ. ಅವರು ನಮ್ಮ ಹತ್ರ ಕ್ಲಾರಿಟಿ ಇರೋ ಫೋಟೋ ಇರಲಿಲ್ಲ. ಅವ್ರ ಹತ್ರನೇ ಹೋಗಿ ಕೇಳಿ ತೋರಿಸಿ ಇದೇ ಸರ್ಕಲಲ್ಲಿ ಹಾಕ್ತೀವಿ ಅಂತೆಲ್ಲ ಹೇಳಿದ್ವಿ. ಆದರೆ ಬೆಳವಣಿಗೆ ಯಾಕೆ ಅಂದರೆ, ಈ ರೀತಿ ಬೆಳವಣಿಗೆ ಯಾಕೆ ಅಂದರೆ ಇವತ್ತು ಬೆಳಗ್ಗೆಯಿಂದ ವಿರೋಧ ಬಂದಿದೆಯಂತೆ. ಯಾರ್ದು ಅಂತ ಗೊತ್ತಿಲ್ಲ, ಅವ್ರು ಹೇಳ್ತಾ ಇಲ್ಲ, ಪೊಲೀಸ್ ಇಲಾಖೆಯವರು ಹೇಳ್ತಾ ಇಲ್ಲ, ನಮ್ಮ ಪಾಲಿಕೆಯವರು ಹೇಳ್ತಾ ಇಲ್ಲ. ಈ ರೀತಿ ಇದೆ. ಆದರೆ ತುಮಕೂರಿನಲ್ಲಿ ಇದೇ ರೀತಿ ಕಮಾನ್ಗಳು ನಮ್ಮ ರಾಮಪ್ಪ ವೃತ್ತದಲ್ಲಿದೆ, ಗುಮ್ಚಿ ಚೌಕ ಅಲ್ಲಿ ಅಲ್ಲ, ಅದು ಬೇರೆಯವ್ರದ್ದು. ಅಲ್ಲಿಂದ ಸ್ವಲ್ಪ ಡೌನಿಗೆ ಹೋದರೆ ನಮ್ಮ ಸರ್ವೋದಯ ಸ್ಕೂಲ್ ಹತ್ರ ಇದೆ. ಮೊನ್ನೆ ಈದ್ ಮಿಲಾದ್ಗೆ ನಮ್ಮ ಮಹಿಳಾ ಠಾಣೆ ಹತ್ರ ಹಾಕಿದ್ದಾರೆ, ಫಸ್ಟ್ ಕ್ಲಾಸಾಗಿ ಹಾಕಿದ್ದಾರೆ. ಎಲ್ಲರಿಗೂ ಸಹ ಫ್ಲೆಕ್ಸಿಗೆ ಪರ್ಮಿಷನ್ ಕೊಡ್ತಾರೆ, ಓರಲ್ಲಿ ಜಾಗ ಸೂಚಿಸ್ತಾರೆ. ಆ ಜಾಗದಲ್ಲಿ ನಾವು ಹಾಕೊಂತೀವಿ. 4 ದಿನ ಹಬ್ಬ ಆದಮೇಲೆ ತೆಗಿತೀವಿ. ಇಷ್ಟೇ ಆಗುವಂಥದ್ದು. 2 ಕಡೆ ಹಾಕಬೇಕಾಗಿತ್ತು, ಒಂದು ಹಾಕಿದ್ದೀವಿ, ಒಂದನ್ನು ತೆಗಿಯಕ್ಕೆ ಬಂದಿದ್ದಾರೆ, ಇನ್ನೊಂದನ್ನು ಹಾಕ್ಲೇಬೇಡಿ ಅಂತ ಹೇಳಿದ್ದಾರೆ. ನಾವು ಹೋಗ್ಲಿ, ಈಗ ನಾವು ಅವರಿಗೆ ಕೇಳ್ತಾ ಇದ್ದೀವಿ, ಎಲ್ಲಿ ಹಾಕಬೇಕು ಹೇಳಿ, ನಾವೆಲ್ಲ ಹಾಕ್ಬೇಕು ಹೇಳಿ, ಅಟ್ಲೀಸ್ಟ್ ಜಾಗ ತೋರಿಸಿ. ಅವರು ಯಾವುದಕ್ಕೂ ರೆಡಿ ಇಲ್ಲ. ಈಗ ನೋಡಿ, ಇದು 100 ಫೀಟ್ ರೋಡ್. ಇದು 100 ಫೀಟಿಗೆ ನಾವು ಮೆಷರ್ಮೆಂಟ್ ತೊಗೊಂಡು, ಈಗಿಂದ ಅಲ್ಲ, ಇದು 1 ತಿಂಗಳು ಪ್ರಿಪ್ರೇಷನ್ನು. 100 ಫೀಟ್ ರೋಡಿಗೆ ನಾವು ಎಲ್ಲ ಮೆಷರ್ಮೆಂಟ್ಸ್ ತೊಗೊಂಡು ಎಲ್ಲ ಆ್ಯಂಗಲ್ಸ್ ಎಲ್ಲ ರೆಡಿಯಾಗಿ ಮಾಡಿದ್ಮೇಲೆ 80 ಫೀಟ್ ರೋಡಿಗೆ ಅದನ್ನು ಮತ್ತೆ ಕಂಪ್ರೆಸ್ ಮಾಡೋದು ಹೇಗೆ? ಅದು ಒಂದು ಪ್ರಾಬ್ಲಮ್ ಬರುತ್ತೆ. 80 ಫೀಟ್ ರೋಡು ವಿಸಿಬಿಲಿಟಿ ಇದೆಯಾ, ಪಬ್ಲಿಕ್ ಫುಟ್ಫಾಲ್ ಇದೆಯಾ, ಅಲ್ಲೇನಾದರೂ ಹೈ ಟ್ರಾಫಿಕ್ಕು ಅಥವಾ ಅಲ್ಲೇನಾದರೂ ಏನಾದರೂ ಇಶ್ಯೂಸ್ ಇದೆಯಾ, ಅಲ್ಲಿ ಯಾರಾದರೂ ಓಡಾಡ್ತಾರಾ, ಏನೂ ಇಲ್ಲ. ಎಲ್ಲೋ ತೊಗೊಂಡೋಗಿ ನಾವೆಲ್ಲೋ ಹಾಕಿದ್ರೆ
ಮತ್ತೆ ಯಾಕೆ ಹಾಕಬೇಕು? 2 ಲಕ್ಷ ವೆಚ್ಚ ಭರಿಸಿ ನಾವು ಹಾಕಿರೋದು ಇದನ್ನು. ಇದು ಒಟ್ಟು 25 ಅಡಿ ಪಿಲ್ಲರ್ ಬರುತ್ತೆ, ಮೇಲೆ 5 ಅಡಿ ಕಮಾನ್ ಬರುತ್ತೆ. ಸೊ ಟೋಟಲ್ 30 ಅಡಿಗಿದೆ. ಯಾವುದೇ ರೀತಿ ವೆಹಿಕಲ್ಸಿಗೆ ಪ್ರಾಬ್ಲಮ್ ಇಲ್ಲ, ಮತ್ತು ಯಾವುದೇ ರೀತಿ ಇಲ್ಲಿ ಬೇರೆ ಓಡಾಡೋರಿಗೆ ಮತ್ತೊಂದು ಏನಾದರೂ ಹೆವಿ ವೆಹಿಕಲ್ಸ್ ಬಂದರು ಎಲ್ಲವೂ ನಾವು ನೋಡಿ, ಡಬಲ್ ಡೆಕ್ಕರ್ ಬಸ್ ಬಂದರೂ ಟಚ್ ಆಗಬಾರ್ದು, ಆ ರೀತಿ ಸೂಕ್ಷ್ಮವಾಗಿ ಯೋಚನೆ ಮಾಡಿ ನಾವು ಆ್ಯಕ್ಚುಲಿ 15 ಡೇಸ್ ಬಿಫೋರ್ ಹಾಕಬೇಕಾಗಿತ್ತು. ಈಗ ನಮಗೆ ಅದು ಬಂದು ಹಾಕ್ಕೊಟ್ರು ಅವರು. ನಿನ್ನೆ ಹಾಕಿದ್ವಿ, ಇವತ್ತು ಬೆಳಗ್ಗೆಯಿಂದ ನಮ್ಗೆ ಅದು ಅಬ್ಜೆಕ್ಷನ್ ಬಂದಿದೆ, ನೀವು ತೆಗಿಬೇಕು ಅಂತ. ಸರಿ, ಯಾರು ಅಬ್ಜೆಕ್ಷನ್ನು, ಏನಕ್ಕೆ ಅಬ್ಜೆಕ್ಷನ್ನು ಹೇಳ್ತಾ ಇಲ್ಲ. ಕೇಸರಿ ಅಲ್ಲಿ ನೀವು ಯಾವ ಧ್ವಜ ಕಟ್ಟಿದ್ರು ಈಗ ಹಿಂದೂಗಳಿಗೆ ಈ ದೇಶದಲ್ಲಿ ಅದೇನು ಆಗ್ಬಿಟ್ಟಿದೆಯೋ ಗೊತ್ತಿಲ್ಲ, ಇದು ಈ ರೀತಿ ಆಗಿದೆ. ಕೇಸರಿ ಧ್ವಜ ಅದರಲ್ಲಿ ನಾವು ನಮ್ಮ ಜೈ ಭೀಮ್ ಅಂತ ಹೇಳಿ ನಮ್ಮ ಅವ್ರದ್ದಿದೆ, ಆಮೇಲೆ ಆ ಕಡೆ ನಮ್ಮದು ಗಣಪತಿದಿದೆ, ಈ ಕಡೆ ಓಮ್ ಇದೆ, ಯಾವುದಕ್ಕೂ ಲೆಕ್ಕ ಇಡ್ತಿಲ್ಲ. ನಾವು ನಮ್ಮ ಗಂಗಾಧರಯ್ಯನವರು ಶಿಕ್ಷಣ ಭೀಷ್ಮ, ನಾವು ಅದೇ ಗ್ರಾಮದವರು. ಹಾಗಾಗಿ ನಾವು ನಮಗೊಂದು ಆ ಸರ್ಕಲ್ ಆದಮೇಲೆ ನಮಗೊಂದು ಗ್ರಾಮದವ್ರು ಆಗಿರೋದ್ರಿಂದ ಅವ್ರದ್ದು ಹಲವಾರು ಶಿಕ್ಷಣ ಸಂಸ್ಥೆಗಳಿದೆ. ನಾವು ಅವರ ಒಡನಾಟದಲ್ಲಿ ಅವರ ಶಾಲೆಗಳಲ್ಲಿ ಇದ್ದವರು, ನೋಡಿದವರು, ಬೆಳೆದವರು ಅದೇ ಊರು, ಒಟ್ಟಾರೆ ಒಂದೇ ಊರು. ಹಾಗಾಗಿ ನಮಗೂ ಈ ಸರ್ಕಲ್ ಆದಮೇಲೆ ನಮಗೊಂದು ಖುಷಿ ವಿಚಾರ ಇತ್ತು. ಇದನ್ನು ವೈಭವೀಕರಣ ಮಾಡಲಿಕ್ಕೆ ಒಂದು ಹಬ್ಬದ ವಾತಾವರಣದಲ್ಲಿ ನಾವು ಹಾಕಿ ಜನಗಳಿಗೆ ಈ ಒಂದು ಮಹಾದ್ವಾರದ ಮುಖೇನ ಒಂದು ಸಂದೇಶನೂ ಕೊಡಬೇಕು, ಅವ್ರಿಗೊಂದು ಗೌರವವನ್ನು ಸೂಚಿಸಬೇಕು ಅಂತ ಎಲ್ಲರಿಗೂ ಹೇಳಿ ಹಾಕಿದ್ದೀವಿ. ಎಲ್ಲ ಅಧಿಕಾರಿಗಳು ಯಾರೂ ಬಿಟ್ಟಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ SP ಅವರು, ನಮ್ಮ ಕಮಿಷನರ್ ಅವರು, ಪಾಲಿಕೆಯಲ್ಲಿ ಸಂಬಂಧಪಟ್ಟಿರೋ ಅಧಿಕಾರಿ ಎಲ್ಲ ಮಾತಾಡಿ ಹಾಕಿದ್ಮೇಲೆ ಈಗ ತೆಗೀತು ಸರ್. ಯಾವುದು ಗೊತ್ತಿಲ್ಲ, ಹೇಳ್ಬೇಕಲ್ಲ ನೋಡಿ. ಈಗ ಅವರು ನೀವು ತೆಗೀರಿ ಅಷ್ಟೇ, ಇಲ್ಲ ನಾವು ತೆಗಿತೀವಿ. ಪ್ರತಿ ವರ್ಷ ನಾವು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಎಲ್ಲಾದರೂ ಮಾಡ್ತಿದ್ವಿ, ಈ ವರ್ಷ ದೊಡ್ಡ ಪ್ರಮಾಣದಲ್ಲಿ ಯೋಚನೆ ಮಾಡಿದ್ವಿ. ಹಾಗಾಗಿ ಎಲ್ಲ ಸರ್ಕಲ್ಸಲ್ಲೂ ಯೋಚನೆ ಮಾಡಿದ್ವಿ. ಮೊದಲನೇದು 2 ಇಲ್ಲಿಗೆ ಈ ರೋಡಲ್ಲಿ ಮಾಡಲಿಕ್ಕೆ ಅಂತ ಬಂದ್ವಿ, ಇಲ್ಲೇ ಈ ಥರ ವಿಘ್ನ ಬಂತು. ಮುಂದಕ್ಕೆ ಏನು ಮಾಡಬೇಕು ಗೊತ್ತಿಲ್ಲ. ಹಾಗಾಗಿ ಅದು ನಾವು ಕೇಳ್ತಾ ಇರೋದು, ಸರ್ ಯಾರು ಅಬ್ಜೆಕ್ಷನ್ ಮಾಡಿದ್ದಾರೆ, ಆಮೇಲೆ ಇದರಲ್ಲಿ ಏನು ಕಂಟೆಂಟ್ ಇಶ್ಯೂ ಇದೆ, ಮತ್ತು ಅದು ತೆರವುಗೊಳಿಸೋದಕ್ಕೆ ಏನು ಕಾರಣ, ಇಷ್ಟು ಹೇಳಿ ಅಂದರೆ ಯಾರೂ ಹೇಳ್ತಾ ಇಲ್ಲ. ಇವ್ರ ಮೇಲೆ ಹೇಳ್ತಾರೆ, ಅವ್ರ ಮೇಲೆ ಹೇಳ್ತಾರೆ, ಒಟ್ಟಾರೆ ಹಾಕ್ಬೇಡಿ ಅಷ್ಟೇ. ಮಂಜು ಭಾರ್ಗವ್, ಹಿಂದೂ ಮಹಾಗಣಪತಿ ಸೇವಾ ಸಮಿತಿ.